ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಗರ್ಭಾವಸ್ಥೆಯ ಸಮಯದಲ್ಲಿ ಗರ್ಭಿಣಿಯರು ತಿನ್ನಲೇಬಾರದ ಹಣ್ಣುಗಳನ್ನು ನಾವು ನೋಡೋಣ. ಫಸ್ಟ್ ಒನ್ ಬಂದ್ಬಿಟ್ಟು ಪಪಾಯಿ ಹಣ್ಣು. ಪಪಾಯಿ ಹಣ್ಣು ತಿನ್ನೋದ್ರಿಂದ ಗರ್ಭಪಾತವಾಗುವ ಸಾಧ್ಯತೆ ಇದೆ. ಏಕೆಂದರೆ ಪಪಾಯಿಯಲ್ಲಿ ಲ್ಯಾಟೆಕ್ಸ್ ಎಂಬ ಅಂಶ ಗರ್ಭಕೋಶದ ಮೇಲೆ ಒತ್ತಡವನ್ನು ನೀಡುತ್ತದೆ. ಆದ್ದರಿಂದ ಗರ್ಭದಲ್ಲಿರುವ ಭ್ರೂಣಕ್ಕೆ ಅಪಾಯವನ್ನುಂಟು ಮಾಡುತ್ತದೆ. ಆದ್ದರಿಂದ ಗರ್ಭಿಣಿಯರು ಪಪಾಯಿ ಹಣ್ಣು ತಿನ್ನುವ ಆಸೆ ಆದರೂ ಕೂಡ ಅದನ್ನು ನಿಮ್ಮ ಮಗುವಿಗೋಸ್ಕರ ಅವಾಯ್ಡ್ ಮಾಡಲೇಬೇಕು. ಎರಡನೇದು ಬಂದ್ಬಿಟ್ಟು ಪೈನಾಪಲ್. ಈ ಹಣ್ಣನ್ನು ಗರ್ಭಿಣಿಯರು ತಿನ್ನಲೇಬಾರದು. ಯಾಕಪ್ಪ ಅಂದರೆ ಪೈನಾಪಲ್ನಲ್ಲಿ ಅತ್ಯಧಿಕವಾಗಿ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಬ್ರೊಮಲೈನ್ ಅಂಶವಿರುತ್ತದೆ. ಇದು ಗರ್ಭಪಾತವನ್ನು ಉಂಟು ಮಾಡುವ ಸಾಧ್ಯತೆ ಇದೆ. ಇನ್ನು ಕೆಲವು ಜನ ಗರ್ಭಿಣಿಯರಿಗೆ ಹೆರಿಗೆ ಸಮಯಕ್ಕಿಂತ ಮೊದಲೇ ಹೆರಿಗೆಯಾಗುವ ಸಾಧ್ಯತೆಗಳು ಇರುತ್ತದೆ. ಆದ್ದರಿಂದ ಗರ್ಭಿಣಿಯರು ಪೈನಾಪಲ್ನ ಅವಾಯ್ಡ್ ಮಾಡುವುದು ತಮ್ಮ ಮಗುವಿನ ಆರೋಗ್ಯಕ್ಕೂ ಒಳ್ಳೆಯದು. ಮೂರನೇದು ಬಂದ್ಬಿಟ್ಟು ದ್ರಾಕ್ಷಿ. ದ್ರಾಕ್ಷಿಯಲ್ಲಿ ಗರ್ಭಿಣಿಯರಿಗೆ ಬೇಕಾದಂಥ ಉತ್ತಮ ಪೋಷಕಾಂಶಗಳು ಇವೆ. ಆದರೆ ಅದರ ಸಿಪ್ಪೆಯಲ್ಲಿರುವ ಅಂಶ ಗರ್ಭಿಣಿಯರಿಗೆ ಅಷ್ಟು ಒಳ್ಳೆಯದಲ್ಲ. ಅಲ್ಲದೆ ಗರ್ಭಿಣಿಯರಿಗೆ ಕಪ್ಪು ದ್ರಾಕ್ಷಿ ತಿಂದರೆ ಬೇಗ ಜೀರ್ಣವಾಗುವುದಿಲ್ಲ. ಆದ್ದರಿಂದ ದ್ರಾಕ್ಷಿಯನ್ನು ಅಧಿಕ ಪ್ರಮಾಣದಲ್ಲಿ ಗರ್ಭಿಣಿಯರು ಸೇವಿಸುವುದನ್ನು ತಪ್ಪಿಸಬೇಕು. ನಾಲ್ಕನೇದು ಪೀಚ್. ಪೀಚ್ ಹಣ್ಣನ್ನು ಜಾಸ್ತಿ ತಿಂದರೆ ದೇಹದಲ್ಲಿ ಉಷ್ಣತೆ ಹೆಚ್ಚಾಗುವ ಸಾಧ್ಯತೆ ಇದೆ. ಆದ್ದರಿಂದ ಗರ್ಭಪಾತವಾಗುವ ಸಾಧ್ಯತೆ ಇದೆ. ಕೆಲವೊಮ್ಮೆ ಗಂಟಲು ಕೆರೆತ ಕೂಡ ಉಂಟಾಗಬಹುದು. ಆದ್ದರಿಂದ ಇದನ್ನು ಗರ್ಭಿಣಿಯರು ತಮ್ಮ ಮೊದಲ 3 ತಿಂಗಳ ಗರ್ಭಾವಸ್ಥೆಯಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿ. ಇನ್ನಷ್ಟು ಪ್ರೆಗ್ನೆನ್ಸಿ ಟಿಪ್ಸ್ಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.